Dear students, welcome to today's class. This is Business Statistics of BBA, and the topic for this class is Introduction to the Statistics. See, that word that statistics has come from the word status of Latin, a statistic of Italian origin, or statistic of French origin, which means the political state. In ancient days, the word statistics used to describe the political state where the rulers used to collect the data of their state or country to make some decisions. ಇದರದ ಡೆಫಿನೇಷನ್ಸ್ನ ನೋಡೋದಾದ್ರೆ ಮೊದಲಿಗೆ ಎ.ಎಲ್. ಬೌಲೆ ಅನ್ನೋರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಆಸ್ ಪರ್ ದ ಸ್ಟ್ಯಾಟಿಸ್ಟಿಕ್ಸ್ ಆರ್ ನ್ಯೂಮರಿಕಲ್ ಸ್ಟೇಟ್ಮೆಂಟ್ಸ್ of facts in any department of inquiry placed in relation to each other. That means ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ಸಿಚುವೇಶನ್ನಲ್ಲಿ ಕರೋನಾ ವೈರಸ್ನ ನ್ಯೂಸ್ನ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ. ನ್ಯೂಸ್ನಲ್ಲಿ ಏನು ಹೇಳ್ತಾರೆ, ಇವತ್ತು ಇಷ್ಟು ಹೊಸ ಕೇಸ್ಗಳು ಬಂದಿದೆ, ಈ ಸ್ಟೇಟ್ನಲ್ಲಿ ಇಷ್ಟೊಂದು ಕೇಸ್ಗಳಾಗಿದೆ, ಸೋ ಫಾರ್ ಇಷ್ಟು ಲಕ್ಷ ಕೇಸ್ಗಳಾಗಿದೆ, ಒಂದು ಪರ್ಟಿಕ್ಯುಲರ್ ಸ್ಟೇಟ್ ಇಷ್ಟು ಪರ್ಸೆಂಟೇಜ್ ಆಫ್ ಕೇಸಸ್ಸು ಇದೊಂದೇ ಪ್ಲೇಸಲ್ಲಿದೆ, ಇಷ್ಟು ಜನದ ಡೆತ್ ಆಗ್ತಾ ಇದೆ. ಈ ಎಲ್ಲ ನ್ಯೂಸ್ನ ನಾವು ಕೇಳ್ತಾ ಇರ್ತೀವಿ. ಇದನ್ನು ನೋಡಿದಾಗ ನೀವು ಒಂದು ವಿಚಾರನ ಗಮನಿಸಬೇಕು. ಈ ಎಲ್ಲ ನ್ಯೂಸ್ಗಳನ್ನು ನಾವು ನಂಬರ್ ರೂಪದಲ್ಲಿ ನೋಡ್ತಾ ಇರ್ತೀವಿ. ಇಷ್ಟು ಲಕ್ಷ ಕೇಸ್ ಆಗಿದೆ, ಇಷ್ಟು ಡೆತ್ ಆಗಿದೆ, ಇಷ್ಟು ಹೊಸ ಕೇಸ್ಗಳಾಗಿದೆ, ಒಂದೇ ಸ್ಟೇಟಲ್ಲಿ ಇಷ್ಟು ಪರ್ಸೆಂಟೇಜ್ ಕೇಸ್ಗಳಿದೆ ಅಂತ. ಸಿ, there is some importance for those numbers. ಅದನ್ನೇ ನಾವೇನಂತೀವಿ, ಸ್ಟ್ಯಾಟಿಸ್ಟಿಕ್ಸ್ ಅಂತೀವಿ. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಆಸ್ ಪರ್ ದಿಸ್ ಡೆಫಿನೇಷನ್. ಏನಂತಂದರೆ, ಯಾವ ಒಂದು ವಿಚಾರವನ್ನು ನಾವು ಫ್ಯಾಕ್ಟ್ಸ್ಗಳನ್ನ ನಂಬರ್ ರೂಪದಲ್ಲಿ ವ್ಯಕ್ತಪಡಿಸಿದ್ದಕ್ಕೆ ನಾವೇನಂತೀವಿ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ, ಆಸ್ ಪರ್ ಎ.ಎಲ್. ಬೌಲೆ. ನಾವೀಗ ನೆಕ್ಸ್ಟ್ ಡೆಫಿನೇಷನ್ ನೋಡೋಣ. ನೆಕ್ಸ್ಟ್ ಡೆಫಿನೇಷನ್ ಕೊಟ್ಟಿರುವಂಥದ್ದು Horace Sechrest ಅಂತ ಹೇಳಿಬಿಟ್ಟು, and this is one of the most elaborated and exhaustive definition. It goes like this: statistics may be defined as the aggregate of facts affected to marked extent by multiplicity of causes, numerically expressed, enumerated or estimated according to the reasonable standard of accuracy, collected in systematic manner for predetermined purpose and placed in relation to each other. ಇದರಲ್ಲಿ ಸುಮಾರು ವಿಚಾರಗಳನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಒನ್, ಇಟ್ಸ್ ಎ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ ಅಂಡ್ ಅಫೆಕ್ಟೆಡ್ ಬೈ ದ ಮೆನಿ ಕಾಸಸ್, ಅಂಡ್ ಇಟ್ಸ್ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್, ಎನ್ಯುಮರೇಟೆಡ್ ಆರ್ ಎಸ್ಟಿಮೇಟೆಡ್. ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಯಾವಾಗಲೂ ಕೂಡ ಕೌಂಟ್ ಮಾಡಿದ್ದೇ ಅಲ್ಲ, ಕೆಲವೊಮ್ಮೆ ಏನಾಗುತ್ತೆ, ಎಸ್ಟಿಮೇಟ್ ಮಾಡಿದ್ದು ಕೂಡ ಇರುತ್ತೆ. ಆ್ಯಂಡ್ ಕಲೆಕ್ಟೆಡ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಅಂದರೆ ಈ ನಂಬರ್ಗಳನ್ನ ನಾವು ಹೇಗೆ ಕಲೆಕ್ಟ್ ಮಾಡ್ತೀವಿ ಅಂದರೆ ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರಲ್ಲಿ ಕಲೆಕ್ಟ್ ಮಾಡ್ತೀವಿ. ಆ್ಯಂಡ್ ಫಾರ್ ಪ್ರಿಡಿಟರ್ಮಿನ್, ಒಂದು ಪರ್ಪಸ್ ಇಟ್ಕೊಂಡು ನಾವು ಕಲೆಕ್ಟ್ ಮಾಡ್ತೀವಿ ಅಂತ ಹೊರಾಸ್ ಸೆಕ್ರೆಸ್ಟ್ ಅವರು ಅವರ ವರ್ಡ್ಸಲ್ಲಿ ಹೇಳಿದ್ದಾರೆ. ಈ ಡೆಫಿನೇಷನ್ನಿಂದಲೇ ನಾವು ಎಷ್ಟೊಂದು ಸ್ಟ್ಯಾಟಿಸ್ಟಿಕ್ಸ್ನ ಗುಣಲಕ್ಷಣಗಳನ್ನ ನಾವು ತಿಳ್ಕೊಳ್ಬೋದು. ನೆಕ್ಸ್ಟ್ ಸಬ್ಸಿಕ್ವೆಂಟ್ ಸ್ಲೈಡ್ಗಳಲ್ಲಿ ನಾವು ಅದನ್ನು ಫರ್ದರ್ ಸ್ಟಡಿ ಮಾಡೋಣ. ಈ ಎರಡು ಡೆಫಿನೇಷನ್ಗಳನ್ನ ನಾವು ನೋಡಿದಾಗ ಏನನ್ನ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ ಅಂದರೆ, ಸ್ಟ್ಯಾಟಿಸ್ಟಿಕ್ ಈಸ್ ಕನ್ಸರ್ನ್ಡ್ ವಿತ್ ಸೈಂಟಿಫಿಕ್ ಮೆಥಡ್ ಆಫ್ ಕಲೆಕ್ಟಿಂಗ್, ಆರ್ಗನೈಸಿಂಗ್, ಸಮರೈಸಿಂಗ್, ಪ್ರೆಸೆಂಟಿಂಗ್ ಆ್ಯಂಡ್ ಅನಲೈಸಿಂಗ್ ಡೇಟಾ ಆಸ್ ವೆಲ್ ಆಸ್ ಡಿರೈವಿಂಗ್ ವ್ಯಾಲಿಡ್ ಕನ್ಕ್ಲೂಷನ್ ಆ್ಯಂಡ್ ಮೇಕಿಂಗ್ ರೀಸನಬಲ್ ಡಿಸಿಷನ್ ಆನ್ ಬೇಸಿಸ್ ಆಫ್ ದಿಸ್ ಅನಾಲಿಸಿಸ್. ಇದರಲ್ಲಿ ನಾವು ಫಸ್ಟು ಏನು ಮಾಡ್ತೀವಿ, ಡೇಟಾನ ಕಲೆಕ್ಟ್ ಮಾಡ್ತೀವಿ, ಮತ್ತು ಸೆಕೆಂಡ್ ಏನು ಮಾಡ್ತೀವಿ, ಆ ಡೇಟಾನ ಆರ್ಗನೈಸ್ ಮಾಡ್ತೀವಿ, ಮತ್ತು ಸಮರೈಸ್ ಮಾಡ್ತೀವಿ, ಅದನ್ನು ನಾವು ಪ್ರೆಸೆಂಟ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ, ಅದನ್ನು ಅನಾಲಿಸಿಸ್ ಮಾಡಿ ಒಂದು ಡಿಸಿಷನ್ಗೆ ಬರ್ತೀವಿ. ನೆಕ್ಸ್ಟ್, ಸರ್ ರೊನಾಲ್ಡ್ ಎ ಫಿಶರ್ನ ನಾವು ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹ್ಯಾಸ್ ಡೆವಲಪ್ಡ್ ಮೆನಿ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಇನ್ ದ 19th and 20th century.
ಹಾಗೆಯೇ ಆಸ್ ಫಾರ್ ಆಸ್ ಇಂಡಿಯಾ ಈಸ್ ಕನ್ಸರ್ನ್, ಪ್ರಶಾಂತ್ ಚಂದ್ರ ಮಹಾಲನಬಿಸ್ ನಾವು ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಈಸ್ ದ ಫೌಂಡರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ದ ಮಿಸ್ಟರ್ ಪ್ರಶಾಂತ್ ಚಂದ್ರ ಮಹಾಲನಬಿಸ್ ಈಸ್ ಗ್ರೇಟ್ ಕಾಂಟ್ರಿಬ್ಯೂಟರ್ ಟು ದ many decisions taken by Indian government during the 5-year plans. ನಾವೀಗ ಕ್ಯಾರೆಕ್ಟರಿಸ್ಟಿಕ್ಸ್, ಈ ಸ್ಟ್ಯಾಟಿಸ್ಟಿಕ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣ. ದ ಫಸ್ಟ್ ಒನ್, ಸ್ಟ್ಯಾಟಿಸ್ಟಿಕ್ಸ್ ಆರ್ ಅಗ್ರಿಗೇಟ್ಸ್ ಆಫ್ ಫ್ಯಾಕ್ಟ್ಸ್. ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಯಾವಾಗಲೂ ಕೂಡ ಒಬ್ಬ ಪರ್ಸನ್ಗೆ ಅಥವಾ ಒಂದು ಯೂನಿಟ್ಗೆ ಸಂಬಂಧಪಟ್ಟಿದ್ದಲ್ಲ, ಅದು ಎಲ್ಲ ಯೂನಿಟ್ಗಳ ಡೇಟಾನ ನಾವು ತಗೊಂಡು ಒಂದು ಫ್ಯಾಕ್ಟ್ನ ಡಿರೈವ್ ಮಾಡ್ತೀವಿ. ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಅಫೆಕ್ಟೆಡ್ ಟು ಮಾರ್ಕ್ಡ್ ಎಕ್ಸ್ಟೆಂಟ್ ಬೈ ಮಲ್ಟಿಪ್ಲಿಸಿಟಿ ಆಫ್ ಕಾಲ್ಸ್. ಈ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ನಾವು ಕಲೆಕ್ಟ್ ಮಾಡೋ ಡೇಟಾಗಳು ಇಷ್ಟೊಂದು ವಿಚಾರಗಳಿಂದ ಅದು ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಊರಿನಲ್ಲಿ ಎಷ್ಟು ಕರೋನಾ ವೈರಸ್ ಕೇಸ್ಗಳಿದೆ ಅಂತ ಹೇಳಿಬಿಟ್ಟು ನಾವು ಲೆಕ್ಕ ಹಾಕಿ ಹೇಳಬೇಕು ಅಂತಂದರೆ ಸುಮಾರು ವಿಚಾರಗಳು ಅದರಲ್ಲಿ ಅಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ಟೆಸ್ಟ್ ಮಾಡಿಸ್ಕೊಳ್ದೇ ಇರ್ಬೋದು, ಅಥವಾ ಕೆಲವರು ಟೆಸ್ಟ್ ಮಾಡಿ ರಾಂಗ್ ರಿಸಲ್ಟ್ಸ್ ಬರ್ಬೋದು, ಅಥವಾ ಕೆಲವರು ಸಿಂಪ್ಟಮ್ಸ್ ಇಲ್ಲ ಅಂತೇಳಿ ಟೆಸ್ಟ್ಗೆ ಬರದೇ ಇದ್ದಿರ್ಬೋದು. ಈ ಎಲ್ಲ ವಿಚಾರಗಳು ನಮ್ಮ ಡೇಟಾಗೆ ಅಥವಾ ನಾವು ಡಿರೈವ್ ಮಾಡೋ ನಂಬರ್ ಮೇಲೆ ಅಫೆಕ್ಟ್ ಆಗತ್ತೆ. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕ್ಸ್ ಆರ್ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. ಆಬ್ವಿಯಸ್ಲಿ ಯಾವುದೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಗಲಿ ಅದನ್ನು ನಂಬರಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಆ ನಂಬರ್ನಲ್ಲೇ ನಾವು ತೋರಿಸ್ತೀವಿ. ನೆಕ್ಸ್ಟ್, ದ ಸ್ಟ್ಯಾಟಿಸ್ಟಿಕ್ಸ್ ಆರ್ ಎಸ್ಟಿಮೇಟೆಡ್ ಅಕಾರ್ಡಿಂಗ್ ಟು ರೀಸನಬಲ್ ಸ್ಟ್ಯಾಂಡರ್ಡ್ ಆಫ್ ಅಕ್ಯುರಸಿ. ಹೆಚ್ಚು ಸಮಯದಲ್ಲಿ ನಾವು ಪ್ರತಿಯೊಂದನ್ನು ನಾವು ಟೆಸ್ಟ್ ಮಾಡಲಿಕ್ಕಾಗಲ್ಲ. ಕೆಲವೊಮ್ಮೆ ಕೆಲವೊಂದು ಯೂನಿಟ್ಗಳನ್ನ, ಸ್ಯಾಂಪಲ್ಗಳನ್ನ ನೋಡಿ ನಾವು ಟೆಸ್ಟ್ ಮಾಡ್ತೀವಿ. ಸೊ ದಟ್ ಈಸ್, ಫಾರ್ ಎಕ್ಸಾಂಪಲ್, ನಾವು ಲ್ಯಾಕ್ಟೋಮೀಟರ್ನ ನೋಡ್ತೀವಿ. ಲ್ಯಾಕ್ಟೋಮೀಟರಲ್ಲಿ ಏನು ಮಾಡ್ತೀವಿ, ಹಾಲು ಎಷ್ಟು ಗಟ್ಟಿದೆ ಅಂತ ನೋಡ್ತೀವಿ. ಬಟ್ ಕ್ಯಾನ್ ವಿ ಚೆಕ್ ಎಂಟೈರ್ ಮಿಲ್ಕ್? No, but we just check one sample. Statistics are estimated according to reasonable standard of accuracy. ಈ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವು ನೋಡುವಂಥ ನಂಬರ್ಗಳು ಎಲ್ಲ ಟೈಮಲ್ಲೂ ಕೂಡ ಸಂಪೂರ್ಣವಾಗಿ ಅಬ್ಸರ್ವ್ ಮಾಡಿರುವಂಥ ಡೇಟಾ ಅಲ್ಲ. ಕೆಲವೊಮ್ಮೆ ನಾವು ಎಸ್ಟಿಮೇಟ್ಗಳನ್ನ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಂಡಿಯಾದ GDPನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದರೆ, ನಾಟ್ ಬೇಸ್ಡ್ ಆನ್ ಕಂಪ್ಲೀಟ್ ಎನ್ಯುಮರೇಷನ್ ಬಟ್ ಬೇಸ್ಡ್ ಆನ್ ಸಮ್ ಎಸ್ಟಿಮೇಟ್ಸ್. ಹಾಗೆಯೇ ಸ್ಟ್ಯಾಟಿಸ್ಟಿಕ್ಸಲ್ಲಿ ಇಷ್ಟು ಫ್ಯಾಕ್ಟ್ಸ್ಗಳು ಎಸ್ಟಿಮೇಟ್ ಥ್ರೂನೇ ನಾವು ಡಿರೈವ್ ಮಾಡ್ತೀವಿ. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕ್ಸ್ ಆರ್ ಕಲೆಕ್ಟೆಡ್ ಇನ್ ಎ ಸಿಸ್ಟಮೆಟಿಕ್ ಮ್ಯಾನರ್. ಎಷ್ಟೊಂದು ಫ್ಯಾಕ್ಟ್ಸ್ಗಳು, ಎಷ್ಟೊಂದು ಡೇಟಾಗಳು ಒಂದು ಸಿಸ್ಟಮೆಟಿಕ್ ಮ್ಯಾನರ್ನಲ್ಲಿ ಕಲೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಲು, ಸೆನ್ಸಸ್ ಮಾಡುವಾಗ ಒಂದು ಸಿಸ್ಟಮೆಟಿಕ್ ವ್ಯಾನ್ನಲ್ಲಿ ಎಲ್ಲರನ್ನೂ ಕೌಂಟ್ ಮಾಡ್ತಾರಲ್ವ, ಪಾಪ್ಯುಲೇಷನನ್ನು 10 ವರ್ಷಕ್ಕೊಮ್ಮೆ. That is done in a very systematic manner. Next, statistics are collected for predetermined purpose. ಯಾವುದೇ ಒಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅಥವಾ ಡೇಟಾ ಕಲೆಕ್ಷನ್ ಮಾಡಿದರೆ ಅದಕ್ಕೊಂದು ಪ್ರಿಡಿಟರ್ಮೈನ್ಡ್ ಪರ್ಪಸ್ ಇದ್ದೇ ಇರುತ್ತೆ. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕ್ಸ್ ಶುಡ್ ಬಿ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್. ಯಾವುದೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾವು ಕಲೆಕ್ಟ್ ಮಾಡಿದಾಗ ಅಥವಾ ಅನಲೈಸ್ ಮಾಡಿದಾಗ ಅದನ್ನು ನಾವು ಒಂದ್ರ ಮಟ್ಟಿಗೆ ಇನ್ನೊಂದನ್ನು ನಾವು ಕಂಪೇರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ವರ್ಷ 90% ರಿಸಲ್ಟ್ಸ್ ಬಂದಿರ್ಬೋದು, ಹಿಂದಿನ ವರ್ಷ 85% ರಿಸಲ್ಟ್ಸ್ ಬಂದಿರ್ಬೋದು ಒಂದು ಕಾಲೇಜಿನ ಸ್ಟೂಡೆಂಟ್ಸ್ದು. ಆವಾಗ ನಾವೇನು ಮಾಡ್ತೀವಿ, ವಿ ಕಂಪೇರ್ ಇಟ್ ಆ್ಯಂಡ್ ನೋ ದಟ್ ಹೌ ದ ಇಂಪ್ರೂವ್ಮೆಂಟ್ ಹ್ಯಾಸ್ ಬೀನ್ ಮೇಡ್. ನೆಕ್ಸ್ಟ್, ಫಂಕ್ಷನ್ ಆರ್ ಅಡ್ವಾಂಟೇಜಸ್. ಈ ಸ್ಟ್ಯಾಟಿಸ್ಟಿಕ್ಸ್ ಮಾಡೋದ್ರಿಂದ ನಮ್ಗೆ ಏನೇನು ಅನುಕೂಲಗಳಿದೆ ಅಂತ ಹೇಳ್ಬಿಟ್ಟು ನೋಡೋಣ. ದ ಫಸ್ಟ್, ಇಟ್ ಪ್ರೆಸೆಂಟ್ಸ್ ಡೇಟಾ ಇನ್ ಡೆಫಿನೈಟ್ ಫಾರ್ಮ್. ಸ್ಟ್ಯಾಟಿಸ್ಟಿಕ್ಸು ಒಂದು ಡೇಟಾನ ಒಂದು ಪ್ರೆಸೆಂಟಬಲ್ ಅಥವಾ ಅರ್ಥ ಆಗುವಂಥ ರೀತಿಯಲ್ಲಿ, ಈಸಿಯಾಗಿ ಅರ್ಥ ಆಗುವಂಥ ರೀತಿಯಲ್ಲಿ ನಮಗೆ ಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಸಿಂಪ್ಲಿಫೈಸ್ ಆ್ಯಂಡ್ ಕಂಡೆನ್ಸಸ್ ದ ಸೈಜ್ ಆಫ್ ದ ಡೇಟಾ. ನಿಮಗೆ ಯಾರೇ ಒಬ್ಬರು ನಿಮಗೆ ಎಷ್ಟು ಮಾರ್ಕ್ಸ್ ಅಂತ ಕೇಳಿದರೆ ನೀವೇನು ಮಾಡ್ತೀರಾ, ಪರ್ಸೆಂಟೇಜ್ ಹೇಳ್ತೀರಾ, 70% ಅಂತ ಹೇಳ್ಬಿಟ್ಟು.
ಅದ್ರ ಬದಲು ನೀವು ಕನ್ನಡ 125ಕ್ಕೆ 80, ಇಂಗ್ಲೀಷ್ 60, ಸೈನ್ಸ್ 80 ಆ ರೀತಿ ಹೇಳೋದಿಲ್ಲ. ಈ ಸ್ಟ್ಯಾಟಿಸ್ಟಿಕ್ಸ್ ಏನು ಮಾಡುತ್ತೆ, ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕನ್ನಡದಲ್ಲಿ ಎಷ್ಟು ಬಂದಿದೆ, ಇಂಗ್ಲೀಷಲ್ಲಿ ಎಷ್ಟು ಬಂದಿದೆ, ಎಲ್ಲ ಇನ್ಫಾರ್ಮೇಷನ್ನ ಜಸ್ಟ್ ಒಂದೇ ಒಂದು ನಂಬರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ದಟ್ ಈಸ್ ನೀವು ಏನು ಹೇಳ್ತೀರಾ ಪರ್ಸೆಂಟೇಜಲ್ಲಿ ಹೇಳ್ತೀರಾ. ದಿಸ್ simplifies, condenses the size of the data. Next, it facilitates for comparison. ಈ ಸ್ಟ್ಯಾಟಿಸ್ಟಿಕ್ಸ್ ಮಾಡೋದ್ರಿಂದ ನಾವು ಕಂಪ್ಯಾರಿಸನನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳಿದ ಹಾಗೆ ಕಳೆದ ವರ್ಷ ನಮ್ಮ ಕಾಲೇಜ್ಗೆ 85% ರಿಸಲ್ಟ್ಸ್ ಬಂದಿತ್ತು. ಈ ವರ್ಷ 90% ರಿಸಲ್ಟ್ಸ್ ಬಂದಿದೆ ಅಂತಂದರೆ ವಿ ಕ್ಯಾನ್ ಕಂಪೇರ್ ಬೋತ್ ಇಯರ್ ರಿಸಲ್ಟ್ಸ್ ಆ್ಯಂಡ್ ಸಿ ದಟ್ ವೆದರ್ ಇಟ್ ಈಸ್ ಇಂಪ್ರೂವ್ಡ್ ಆರ್ ಡೌನ್ಗ್ರೇಡೆಡ್. ಇಂಪ್ರೂವ್ ಆಗಿದ್ದಕ್ಕೆ ಕಾರಣಗಳೇನು, ಅಥವಾ ರಿಸಲ್ಟ್ಸ್ ಕಡಿಮೆ ಆದರೆ ಏನೇನು ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳಲಿಕ್ಕೆ ಈ ಸ್ಟ್ಯಾಟಿಸ್ಟಿಕ್ಸ್ ತುಂಬ ಅನುಕೂಲ ಮಾಡಿಕೊಡುತ್ತೆ. ಇಟ್ ಎನ್ರಿಚಸ್ ಅವರ್ ನಾಲೆಡ್ಜ್ ಆ್ಯಂಡ್ ವೈಡನ್ಸ್ ಅವರ್ ಎಕ್ಸ್ಪೀರಿಯನ್ಸ್. ಪ್ರೀವಿಯಸ್ಲಿ ಹೇಳಿದ ಹಾಗೆ ಈ ಸ್ಟ್ಯಾಟಿಸ್ಟಿಕ್ಸಿಂದ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಮತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಟೇಕ್ ಮೆನಿ ಡಿಸಿಷನ್ ಟು ಇಂಪ್ರೂವ್ ಅವರ್ ಬಿಸ್ನೆಸ್ ಆರ್ other aspects of life. It helps in formulating policies. Statistics na information basis ಮೇಲೆ ನಾವು ಕೆಲವೊಂದು ಪಾಲಿಸೀಸ್ನು ಫ್ರೇಮ್ ಮಾಡ್ಬೋದು. ಲೈಕ್ ರಿಸಲ್ಟ್ಸ್ ಇಂಪ್ರೂವ್ ಆಗಿದ್ದರೆ ರಿಸಲ್ಟ್ಸ್ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ ಟೀಚರ್ಸ್ನ ರೆಕಗ್ನೈಸ್ ಮಾಡ್ಬೋದು. ಅದೇ ರೀತಿ ರಿಸಲ್ಟ್ಸ್ ಕಡಿಮೆ ಆದರೆ ಏಕೆ ರಿಸಲ್ಟ್ಸ್ ಕಡಿಮೆ ಆಯಿತು, ಏನೇನು ಚೇಂಜಸ್ ಮಾಡಬೇಕು, ಏನೇನು ಆ್ಯಕ್ಷನ್ ತಗೊಳ್ಬೇಕು ಅನ್ನೋದು ಕೂಡ ನಾವು based on this statistics we can decide. It helps in business forecasting. ಈ ಸ್ಟ್ಯಾಟಿಸ್ಟಿಕ್ಸ್ ಬಿಸ್ನೆಸ್ ಫೋರ್ಕಾಸ್ಟಿಂಗಲ್ಲೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್, ನಾವು ಕಳೆದ 5 ವರ್ಷದ ಸೇಲ್ಸ್ ಡೇಟಾ ನೋಡಿ, ಪ್ರಾಫಿಟ್ ಡೇಟಾ ನೋಡಿ, ನೆಕ್ಸ್ಟ್ ಇಯರ್ ಎಷ್ಟು ಸೇಲ್ಸ್ ಆಗ್ಬೋದು, ಎಷ್ಟು ಪ್ರಾಫಿಟ್ ಆಗ್ಬೋದು, ಇಷ್ಟು ಸೇಲ್ಸ್ ಆಗುತ್ತೆ ಅಂದರೆ ನಾವೇನೇನು ಆ್ಯಕ್ಷನ್ಗಳು ತಗೋಬೇಕು, ನಮ್ಮ ಪ್ರೊಡಕ್ಷನ್ ಲೈನ್ನ ಎಷ್ಟು ಜಾಸ್ತಿ ಮಾಡಬೇಕು, ಈ ಎಲ್ಲ ಡಿಸಿಷನ್ಸ್ನು ಕೂಡ ಈ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ನ ಯೂಸ್ ಮಾಡಿ ನಾವು ಮಾಡಬಹುದು. ಇಟ್ ಹೆಲ್ಪ್ಸ್ ಇನ್ ಫ್ರೇಮಿಂಗ್ ಆ್ಯಂಡ್ ಟೆಸ್ಟಿಂಗ್ ಹೈಪೋಥಿಸಿಸ್. ಯಾವುದೇ ಒಂದು ರಿಸರ್ಚ್ ಮಾಡಬೇಕಾದ್ರೆ ಹೈಪೋಥಿಸಿಸ್ನ ಟೆಸ್ಟ್ ಮಾಡಬೇಕಾಗತ್ತೆ. ಆ ಹೈಪೋಥಿಸಿಸ್ ಟೆಸ್ಟಿಂಗ್ನ ಮಾಡಲಿಕ್ಕೆ ಈ ಸ್ಟ್ಯಾಟಿಸ್ಟಿಕ್ಸ್ ಹಾಗೂ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ನ ನಾವು ತುಂಬ ಯೂಸ್ ಮಾಡ್ತೀವಿ. ಅದರಿಂದ ಹೈಪೋಥಿಸಿಸ್ನ ನಾವು ಟೆಸ್ಟ್ ಮಾಡ್ಬೋದು. ಅಂದ ಹಾಗೆ ಈ ಅಡ್ವಾಂಟೇಜಸ್ ಜೊತೆಗೆ ಕೆಲವೊಂದು ಡಿಸ್ಅಡ್ವಾಂಟೇಜ್ ಅಥವಾ ಲಿಮಿಟೇಷನ್ಗಳು ಕೂಡ ಸ್ಟ್ಯಾಟಿಸ್ಟಿಕ್ಸಿಗಿದೆ. ಅದ್ಯಾವುದು ಅಂತ ಈಗ ನೋಡೋಣ. ದ ಫಸ್ಟ್ ಒನ್, ಸ್ಟ್ಯಾಟಿಸ್ಟಿಕ್ಸ್ ಆಲ್ವೇಸ್ ಡೀಲ್ಸ್ ವಿತ್ ದ ಮಾಸ್ ಡೇಟಾ. ಇಟ್ ಡಸ್ ನಾಟ್ ಡೀಲ್ಸ್ ವಿತ್ ದ ಇಂಡಿವಿಜುವಲ್. ಫಾರ್ ಎಕ್ಸಾಂಪಲ್, ಈಗ ಕರೋನಾ ಕೇಸಸ್ಗಳನ್ನೇ ನೋಡಿ, ಈ ಟೋಟಲ್ ನಂಬರ್ ಎಷ್ಟು ಕೇಸಸ್ ಆಗಿದೆ ಅಂತ ಕೇಳ್ತಾರೆ ಹೊರತು ಅದರೊಬ್ಬ ಪರ್ಟಿಕ್ಯುಲರ್ ಪರ್ಸನ್ನಿಗೆ ಕರೋನಾ ಆಗಿದೆಯಾ ಅಂತ ಕೇಳೋದಿಲ್ಲ. ಅಥವಾ ಎಷ್ಟು 1000 ಪೀಪಲ್ಗೆ ಕರೋನಾ ಆಗಿತ್ತು, ಅದರಲ್ಲಿ ಎಷ್ಟು ಜನ ರಿಕವರಿ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಕೇಳ್ತಾರೆ ಹೊರತು ಒಬ್ಬ ಪರ್ಸನ್ಗೆ ಆಗಿದೆಯಾ ಅಂತ ಕೇಳೋದಿಲ್ಲ. ಇಟ್ ಸ್ಟ್ಯಾಟಿಸ್ಟಿಕ್ಸ್ ಆಲ್ವೇಸ್ ಅಬೌಟ್ ದ ಮಾಸ್ ಡೇಟಾ. ಟೋಟಲ್ ಇಟ್ಸ್ ಡಸ್ ನಾಟ್ ಡೀಲ್ಸ್ ವಿತ್ ಇಂಡಿವಿಜುವಲ್ ಪರ್ಸನ್ಸ್ ಆರ್ ಇಂಡಿವಿಜುವಲ್ ಯೂನಿಟ್ಸ್. ಹಾಗೆಯೇ ಸೆಕೆಂಡ್ ಲಿಮಿಟೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಇಟ್ ಡಸ್ ನಾಟ್ ಡೀಲ್ ವಿತ್ ಕ್ವಾಲಿಟೇಟಿವ್ ಡೇಟಾ. ಈ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವು ಯಾವಾಗಲೂ ಕೂಡ ನ್ಯೂಮರಿಕಲ್ ಡೇಟಾನ ನಾವು ನೋಡ್ತೀವಿ. ಅದು ಬಿಟ್ಟು ಕೆಲವೊಂದು ಲೈಕ್ ಕ್ವಾಲಿಟೇಟಿವ್ ಆಸ್ಪೆಕ್ಟ್, ಲೈಕ್ ಒಬ್ಬನ ಹಾನೆಸ್ಟಿ ಆಗಲಿ, ಒಬ್ಬನ ಬ್ಯೂಟಿ ಆಗಲಿ, ಒಬ್ಬರ ಇಂಟಿಗ್ರಿಟಿ ಆಗಲಿ, ಇಂಟೆಲಿಜೆನ್ಸ್ ಆಗಲಿ ಈ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಲಿಮಿಟೇಷನ್ ಈಸ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಆರ್ ನಾಟ್ ಎಕ್ಸಾಕ್ಟ್. ಈ ಸ್ಟ್ಯಾಟಿಸ್ಟಿಕ್ಸ್ ಯಾವಾಗಲೂ ಕೂಡ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಎಸ್ಟಿಮೇಟ್ಸ್ ಬೇಸಿಸ್ ಮೇಲೆ ಇರುತ್ತೆ. ಆವಾಗಲೇ ಹೇಳಿದಾಗೆ ಇಂಡಿಯಾದ GDP ಡೇಟಾ, ಇಟ್ಸ್ ಆಲ್ ಬೇಸ್ಡ್ ಆನ್ ಎಸ್ಟಿಮೇಟ್, ಇಟ್ಸ್ ನಾಟ್ ಎಕ್ಸಾಕ್ಟ್ ನಂಬರ್. ನೆಕ್ಸ್ಟ್ limitation is statistics can be misused. ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಡೇಟಾನ ಒಬ್ಬ ಇನ್ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಏನಾದ್ರು ಇದ್ದರೆ ಅವರು
ಸರಿಯಾಗಿ ಅನಾಲಿಸಿಸ್ ಮಾಡಲಿಲ್ಲ ಅಂದರೆ ಅದು ಮಿಸ್ಯೂಸ್ ಆಗುತ್ತೆ. ಓನ್ಲಿ ಎಕ್ಸ್ಪರ್ಟ್ಸ್, ದೋಸ್ ಹೂ ನೋ ದ ಸ್ಟ್ಯಾಟಿಸ್ಟಿಕ್ಸ್, ಕ್ಯಾನ್ ಮೇಕ್ ಸಮ್ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಫ್ರಮ್ ದ ಸ್ಟ್ಯಾಟಿಸ್ಟಿಕಲ್ ಡೇಟಾ. ಒಬ್ಬ ಹೇಳಿದ ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಲೈಕ್ ಕ್ಲೇ, ಇಟ್ ಕ್ಯಾನ್ ಬಿ ಮೇಡ್ ಎ ಡೆವಿಲ್ ಆರ್ ಎ ಗಾಡ್. ಅಂದರೆ ಸ್ಟ್ಯಾಟಿಸ್ಟಿಕ್ಸ್ನ ನಾವು ದೇವರ ರೀತಿಯಲ್ಲಿ ತೋರಿಸ್ಬೋದು ಅಥವಾ ದೆವ್ವದ ರೀತಿಯಲ್ಲೂ ಕೂಡ ನಾವು ತೋರಿಸ್ಬೋದು. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕಲ್ ಲಾಸ್ ಆರ್ ಟ್ರೂ ಓನ್ಲಿ ಅಟ್ ಅವರೇಜ್. ಫಾರ್ ಎಕ್ಸಾಂಪಲ್, ಒಂದು ಕ್ಲಾಸ್ನಲ್ಲಿ ಎಲ್ಲ ಸ್ಟೂಡೆಂಟ್ಸು 70% ರಿಸಲ್ಟ್ಸ್ ಬಂದಿದೆ ಅಂತಂದರೆ ನೆಕ್ಸ್ಟ್ ಅಡ್ಮಿಷನ್ ಆಗೋ ಸ್ಟೂಡೆಂಟ್ 70% ತೆಗಿತಾನೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಮೇ ಬಿ ಆ ಸ್ಟೂಡೆಂಟ್ 70%ಗಿಂತ ಕಡಿಮೆ ತೆಗಿಬೋದು ಅಥವಾ 70%ಗಿಂತ ಜಾಸ್ತಿ ತೆಗಿಬೋದು. ಬಟ್ ಈ ಸ್ಟ್ಯಾಟಿಸ್ಟಿಕಲ್ ಲಾಸ್ ಏನಾಗುತ್ತೆ ಅಂದರೆ ಸಮ್ ಆವರೇಜಲ್ಲಿ ಮಾತ್ರ ಅದು ನಿಜ ಆಗಿರುತ್ತೆ. For statistical analysis, uniformity and homogeneity of data is essential. That is, we cannot compare oranges with apple. So, if you have taken the data of one particular type of unit, we must collect the same kind of data only for comparison. Next, we come to the conclusion of the first session. In this session, what you have learnt is statistics is a collection, classification and tabulation of numerical facts. It enables us for comparison, analysis and interpretation. Why we do this? To take some decision. It helps in making a decision. With this, we come to the end of this class. Thank you very much.